ಹಾಯ್ ಸರ್. ಹಾಯ್. ಊಟ ಮಾಡ್ಬೇಕು. ಮಾಡೋಣವಾ? ಅಂದ್ರೆ ಇಬ್ರು ಒಟ್ಟಿಗೆ ಊಟ ಮಾಡಿದ್ರೆ ರಿಲೇಶನ್ಶಿಪ್ ಬೆಳೆಯುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಬಾಸ್ ಮತ್ತೆ ಎಂಪ್ಲಾಯಿ ಮಧ್ಯೆ ಇರೋ ರಿಲೇಶನ್ಶಿಪ್. ಸರ್, ಇವತ್ ನಾನು ಸಖತ್ತಾಗಿ ಅಡ್ಗೆ ಮಾಡಿದ್ದೀನಿ, ನೀವು ಟೇಸ್ಟ್ ಮಾಡ್ಲೇಬೇಕು. ಬನ್ನಿ. ನೋ ಇಟ್ಸ್ ಓಕೆ. ಸರ್, ಸಾರಿ ಅಂದ್ರೆ ನೀವು ನನ್ನ ಜೊತೆ ಕೂತ್ಕೊಂಡು ಊಟ ಮಾಡೋದ್ರಿಂದ ನನಗೂ ಖುಷಿ ಆಗತ್ತೆ ಅಂತ. ಸರಿ, ಏನ್ ತಂದಿದ್ದೀರಾ? ಸರ್ಪ್ರೈಸ್. ಏನಿದು? ಯಾವಳಿಗೆ ಗೊತ್ತು? ಐ ಮೀನ್ ತಿಂತ ನಿಮ್ಗೆ ಗೊತ್ತಾಗುತ್ತೆ ಅಂತ. ನಿಜವಾಗ್ಲೂ ಸಖತ್ತಾಗಿದೆ. ಐ ಮೀನ್ ನನಗೆ ಅರ್ಥ ಆಯ್ತು ಬಿಡಿ. ಇದನ್ನ ಹೇಗ್ ಮಾಡಿದ್ರಿ? ಯಾವ ಕಾಳು ಏನು ಹೇಳಲೇ ಇಲ್ವಲ್ಲ? ಅಮ್ಮ ಸೀತಾ ಮಾತೆ, ಅದ್ಯಾವ ಕಾಳು ಹಾಕ್ಬಿಟ್ಟು ಮಾಡಿದ್ಯಾ ಇದನ್ನ? ನಿಮ್ಗೆ ಇನ್ನೂ 1 ನಿಮಿಷ ಟೈಮ್ ಕೊಡ್ತೀನಿ, ನೋಡೋಣ ಅಷ್ಟಲ್ಲಿ ಗೆಸ್ ಮಾಡ್ತೀರಾ ಇಲ್ವೋ ಅಂತ. 1 ನಿಮಿಷ, ಬಂದೆ. ಅರೆ ಏನಿದು, ಎಲ್ಲದಕ್ಕೂ ಹೆದರ್ಕೋತೀರಪ್ಪ. ಫೋನ್ ತಗೊಳ್ಳಿ. ಆಫೀಸ್ ಕಾಲ್ ಸರ್. ಹಲೋ ಹಲೋ ಸೀತಾ, ಅದ್ ಯಾವ ಕಾಳು ಹಾಕ್ಬಿಟ್ಟು ಮಾಡಿದ್ಯೆ, ಬೇಗ ಹೇಳು. ಕಾಳ? ಏನ್ ಕಾಳ ಕೇಳ್ತಿದ್ಯಾ? ಅಯ್ಯೋ, ಅದೇನೋ ಲಂಚ್ ಬಾಕ್ಸ್ ಅಲ್ಲಿ ತಂದಿದ್ಯಲ್ಲ, ಏನದು? ರಾಜ್ಮಾ ಕರಿ ಕಣೆ, ಯಾಕೆ? ಓಕೆ. ರಾಮ, ಎಲ್ಲಿದ್ಯೋ? ಯಾಕೋ, ಏನಾಯ್ತು? ಆಫೀಸಲ್ಲಿ ಸಿಗಾಕೊಂಬಿಟ್ಟ ಮಗ. ಸಿಕ್ಕಾಕೊಂಡ್ಯಾ? ಅದೇ ಪ್ರಿಯಾ ಇದ್ದಾಳಲ್ಲ, ಊಟ ಮಾಡಿ ಸಾರ್, ಗೆಸ್ ಮಾಡಿ ಸಾರ್ ಅಂತ ಟಾರ್ಚರ್ ಕೊಡ್ತಾ ಇದ್ದಾಳೆ. ಬಂದ್ ಕಾಪಾಡೋ ಮಗ. ಅನ್ಭವ್ಸ್ ನನ್ ಮಗನೇ. ರಾಮ್, ಎಷ್ಟೊತ್ತಿಗೆ ಬರ್ತೀಯೋ? ನನ್ನ ಫ್ಯಾಮಿಲಿ ಜೊತೆ ಲಂಚ್ಗೆ ಬಂದಿದ್ದೀನಿ. ಆಲ್ಮೋಸ್ಟ್ ನೀನ್ ಕೂಡ ಫ್ಯಾಮಿಲಿ ಜೊತೆನೆ ಲಂಚ್ ಮಾಡ್ತಿರ್ತೀಯ. ಸರಿ, ಲಂಚ್ ಎಲ್ಲ ಮಾಡೋದಕ್ಕೆ ಟೈಮ್ ಆಗುತ್ತೆ, ನಾನು ಆಮೇಲೆ ಬರ್ತೀನಿ. ರಾಮ್ ರಾಮ್ ರಾಮ್. ಅರೆ, ಮಿಸ್ಟರ್ ಅಂಡ್ ಮಿಸಸ್ ಶರ್ಮಾ, ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ಹಾಯ್ ಭಾರ್ಗವಿ, ಹೌ ಆರ್ ಯು? ಐ ಆಮ್ ಫೈನ್, ಥ್ಯಾಂಕ್ ಯು. ನೀವ್ ಹೇಗಿದ್ದೀರಾ? ಫೈನ್ ಫೈನ್. ಮಾವಯ್ಯ, ಇವರು ಅನಿಲ್ ಶರ್ಮಾ ಅಂತ, OSS ಸ್ಟೀಲ್ ಕಂಪ್ನಿಯ MD. ನಮಸ್ಕಾರ. ಇವ್ರನ್ನ ಕೇಳಲೇಬೇಡಿ, ನಮ್ಮ ಲೇಡೀಸ್ ಕ್ಲಬ್ ಅಲ್ಲಿ ಶಿ ಇಸ್ ವೆರಿ ಆಕ್ಟಿವ್. ಮಿಸಸ್ ರೀನಾ ಶರ್ಮಾ. ನಮಸ್ತೆ. ಏನ್ ಸರ್ಪ್ರೈಸ್ ಅಲ್ಲ, ಎಲ್ರೂ ಒಟ್ಟಿಗೆ ಒಂದೇ ಜಾಗದಲ್ಲಿ ಹೀಗೆ ಮೀಟ್ ಮಾಡೋದು. ನಾವೆಲ್ಲ ಫ್ಯಾಮಿಲಿ ಒಟ್ಟಿಗೆ ಲಂಚ್ ಮಾಡೋಣ ಅಂತ ಬಂದಿದೀವಿ. Oh, nice. ವೈ ಡೋಂಟ್ ಯು ಪೀಪಲ್ ಜಾಯ್ನ್ ಅಸ್? No, we don't disturb your family lunch, please. ಇದ್ರಲ್ಲಿ ಡಿಸ್ಟರ್ಬೆನ್ಸ್ ಏನ್ ಬಂತು? ನಿಮ್ಗೇನು ಪ್ರಾಬ್ಲಮ್ ಇಲ್ಲ ತಾನೆ? ಹಾಗೇನಿಲ್ಲ. ಏನ್ ಮಾವಯ್ಯ? ಪ್ಲೀಸ್ ಬನ್ನಿ. ಇವ್ರು ಗೊತ್ತಲ್ಲ, ಮೈ ಹಸ್ಬೆಂಡ್ ವಿಶ್ವಜಿತ್. ಹಲೋ, ನಮಸ್ತೆ. Hi. ಅದೇ ಅನ್ಕೊಂಡೆ, ಏನು ಪ್ಲಾನ್ ಇಲ್ಲದೆ ಹೀಗೆಲ್ಲ ಸಭೆ ಕರೆಯಲ್ವಲ್ಲ ಇವಳು ಅಂತ. ಶಭಾಷ್ ಭಾರ್ಗವಿ. ಇವನು ನಮ್ಮನೆ ಮಗ ರಾಮ್. ಹಲೋ. ಹಲೋ. Hi. And she's my daughter, Tiara. ಏನು ಟೈರಾ? ಟೈರ್ ಅಲ್ಲ ತಾತ, ಟಿಯಾರ. Tiara. 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 ಟಿ ಕ್ಯಾಪಿಟಲ್. ಐ ಮೀನ್ ಹಾಯ್ ಟಿಯಾರಾ. Hello. ನಾವಿನ್ನೇನು ಲಂಚ್ ಆರ್ಡರ್ ಮಾಡೋಣ ಅಂತಿದ್ವಿ. ವಾಟ್ ವುಡ್ ಯು ಲೈಕ್ ಟು ಹ್ಯಾವ್? Anything will do. ಮಾವಯ್ಯ, ನೀವೇನ್ ತಗೋತೀರಾ? ಸ್ಪೈಸಿ ಇಲ್ದೇ ಇರೋದೇನಾದ್ರು ಮೇಡಮ್? ಅಪ್ಪು, ನೀ ಏನ್ ತಿಂತೀಯಾ? ಬೇಡ ಚಿಕ್ಕಿ, ನಾನು ಲಂಚ್ ಬಾಕ್ಸ್ ತಂದಿದ್ದೀನಿ. ಸರ್, ಔಟ್ಸೈಡ್ ಫುಡ್ ತಂದಿದ್ದಾರೆ. ಸುಮ್ಮನಿರೋ, ಅವ್ರು ಮನ್ಸು ಮಾಡಿದ್ರೆ ಇಡೀ ಹೋಟೆಲ್ನೇ ಕೊಂಡ್ಕೊಂಡ್ಬಿಡ್ತಾರೆ. ಬೇರೆ ಏನಾದ್ರು ಸರ್ವಿಸ್ ಬೇಕಾ ಕೇಳು. ಓಕೆ ಸರ್. ಓಕೆ. ಅಪ್ಪು, ಏನೋ ಇದು ಹುಡುಗಾಟ. ಇಲ್ಲಿಗೆ ಬಂದು
ಬಾಕ್ಸ್ ಅಲ್ಲಿ ಇರೋದನ್ನ ತಿಂತೀನಿ ಅಂತಿದ್ಯಲ್ಲ, ಆ ಬಾಕ್ಸ್ ಯಾರ್ದು? ಇದು ನನ್ನ ಸ್ಪೆಷಲ್ ಫ್ರೆಂಡ್ ತಂದ್ಕೊಟ್ಟಿದ್ದು. ನೀವೆಲ್ಲರೂ ಆರ್ಡರ್ ಮಾಡ್ಕೊಳ್ಳಿ. ಏನ್ ತಿಂತೀವಿ ಅನ್ನೋದಕ್ಕಿಂತ ಎಲ್ರೂ ಒಟ್ಟಿಗೆ ಸೇರಿದೀವಿ ಅನ್ನೋದೇ ಮುಖ್ಯ ಅಲ್ವಾ? ಸ್ಪೆಷಲ್ ಫ್ರೆಂಡ್ ಸ್ಪೆಷಲ್ ಫ್ರೆಂಡ್ ಯಾರದು? ಹಲೋ ಸೀತಮ್ಮ, ನಿನ್ ಕಿವಿ ಕಾಣಿಸ್ತದ ನನ್ಗೆ. ಇದು ವಿಡಿಯೋ ಕಾಲ್. ಸ್ಕೂಲಿಂದ ಬಂದ್ಯಾ? ಈಗ ತರ ಕಾಲಿಟ್ಟೆ, ನಿನಗ್ ಫೋನ್ ಮಾಡ್ತೆ. ಸೀತಮ್ಮ, ನಮ್ ಸ್ಕೂಲಲ್ಲಿ ಎಲ್ಲರೂ ಟಾಮ್ ಅಂಡ್ ಜೆರಿನೇ. ನಿನ್ ರಾಜ್ಮಾ ಮಸಾಲ ಫುಲ್ ಸೂಪರ್. ಫುಲ್ ಬಾಕ್ಸ್ ಖಾಲಿ ಮಾಡ್ದೆ ತಾನೆ? ನೀನ್ ಊಟ ಮಾಡ್ತೀಯಾ? ಎಲ್ಲಿದ್ದೀಯಾ ನೀನು? ಆಫೀಸ್ ಅಲ್ಲಿ ಇಲ್ಲ ಅನ್ಸುತ್ತೆ. ನಂಗ್ ಸ್ವಲ್ಪ ಕೆಲ್ಸ ಇದೆ, ನಾನು ಹೊರಗಡೆ ಬಂದಿದ್ದೀನಿ. ಎಲ್ಲಿ? ಆ ಕಡೆ ತೋರ್ಸು. ಆ ಕಡೆ ತೋರ್ಸು. ಹೇ ಫ್ರೆಂಡ್, ನೀನು ಅಲ್ಲಿದ್ಯಾ? ಹಾಯ್, ಇಬ್ರು ಎಲ್ಲಿದ್ದೀರಾ? ಹೊರಗಡೆ ಕೆಲ್ಸ ಆಯ್ತು ಅದಕ್ಕೆ. ಹೇ, ಸ್ವಿಮ್ಮಿಂಗ್ ಪೂಲ್. ಇಬ್ರು ನನ್ನನ್ ಬಿಟ್ಟು ಸ್ವಿಮ್ಮಿಂಗ್ ಮಾಡಕ್ ಹೋಗಿದ್ದೀರಾ? ಸೀತಮ್ಮ, ನೀನೊಂದು ಫುಲ್ ಚೀಟಿಂಗ್ ಮಾಡ್ತಿದ್ಯಾ. ಅವತ್ ನನ್ನನ್ ಬಿಟ್ಟು ಹೆಲಿಕಾಪ್ಟರ್ ಅಲ್ಲಿ ಹೋದೆ, ಇವತ್ತು ಸ್ವಿಮ್ಮಿಂಗ್ ಮಾಡಕ್ ಹೋಗಿದ್ಯಾ? ಇಲ್ಲ ಪುಟ್ಟ, ನಾನಿಲ್ಲಿ ನಮ್ಮ ಅಮ್ಮನ್ ಮಾತ್ರ ಎಲ್ಲ ಕಡೆ ಕರ್ಕೊಂಡು ಹೋಗ್ತೀಯ, ನನ್ನನ್ ಮಾತ್ರ ಎಲ್ಲೂ ಕರ್ಕೊಂಡು ಹೋಗಲ್ಲ. ನಿನ್ ಜೊತೆ ಟೂ ಟೂ. ಫ್ರೆಂಡ್, ನಿನ್ನೂ ಕರ್ಕೊಂಡ್ ಬರ್ತೀನಿ. ಸುಳ್ಳು. ಪ್ರಾಮಿಸ್. ನಿನ್ ಮುಂಚೆನೂ ಪ್ರಾಮಿಸ್ ಮಾಡಿದ್ಯಾ? ನಾನಂತೂ ನಂಬಲ್ಲ. ನೀವಿಬ್ರು ಚೀಟರ್ಸ್. ಸಿಹಿ, ಈ ತರ ಎಲ್ಲ ಹಠ ಮಾಡ್ಬೇಡ. ನಾನ್ ಹಠ ಮಾಡ್ತೀನಿ. ಸಿಹಿ ಪುಟ, ನನ್ನ ನಂಬಲ್ವಾ ನೀನು? ಇಲ್ಲಿ ನೋಡಿಲಿ ನಾನು ಪಿಂಕಿ ಪ್ರಾಮಿಸ್, ನಾನಿನ್ನ ಹೆಲಿಕಾಪ್ಟರ್ಲ್ಲೂ ಕರ್ಕೊಂಡು ಹೋಗ್ತೀನಿ, 5 ಸ್ಟಾರ್ ಹೋಟೆಲ್ಗೂ ಕರ್ಕೊಂಡು ಬರ್ತೀನಿ. ಓಕೆನಾ? ನೀವೇನ್ರಿ ಅವಳ ತಾಳಕ್ ನೀವ್ ಕುಡಿತಾ ಇದ್ದೀರಾ? ಓಕೆನಾ ಫ್ರೆಂಡ್? ಪಕ್ಕ ಪಕ್ಕ. ಪುಟ್ಟ, ಈ ತರ ಎಲ್ಲ ಹಠ ಮಾಡ್ಬೇಡ, ಆಗಲ್ಲ, ಕರ್ಕೊಂಡ್ ಬರಕ್ ಆಗಲ್ಲ, ಅರ್ಥ ಮಾಡ್ಕೊ. ನನ್ ಫ್ರೆಂಡ್ ಹೇಳಾಯ್ತು. ನನ್ ಜೊತೆ ಟೂನಾ? ಇಲ್ಲ ಇಲ್ಲ. ಗುಡ್ ಗರ್ಲ್. ಬಾಯ್ ಬಾಯ್. ನಾಯಿ ಕಣ್ಣು, ನರಿ ಕಣ್ಣು, ಹಂದಿ ಕಣ್ಣು, ಮಂದಿ ಕಣ್ಣು, ಟೀಚರ್ ಕಣ್ಣು, ನನ್ ಕಣ್ಣು, ಊರವ್ರ ಕಣ್ಣು, ಯಾರ್ ಕಣ್ಣು ನಮ್ ಪುಟ್ಟ ರಾಜ್ಕುಮಾರಿ ಮೇಲೆ ಬೀಳ್ಬಾರ್ದಪ್ಪ. ಅಜ್ಜಿ, ನಾನ್ ಮಾತಾಡಿದ್ದು ಸೀತಾಮುನ್ ಬಗ್ಗೆ. ಸೀತಾಮುನ್ಗೂ ದೃಷ್ಟಿ ತೆಗಿ. ಆಗ್ಲಿ, ಸಾಯಂಕಾಲ ನಿಮ್ಮಮ್ಮ ಬರ್ತಾಳಲ್ಲ, ಆಗ ಅವಳಿಗೂ ತೆಗಿಯೋಣ. ಈಗ ಇದ್ರಲ್ಲಿ ಮೂಸ ತೂತು ತೂತು ಅನ್ನು. ಸಿಹಿ ಸಿಹಿ, ಆಟ ಆಡಕ್ ಬರ್ತೀಯಾ? ಹೋಗ್ತಿದೆ ಕಣ್ಣು. ಪರವಾಗಿಲ್ಲ ಬಿಡು, ಆಟ ಆಡೋ ಟೈಮಲ್ಲಿ ಆಟ ಆಡ್ಬೇಕು. ನೀನ್ ಹೋಮ್ ವರ್ಕ್ ಮಾಡೋದಕ್ಕೆ ನಾನ್ ಹೆಲ್ಪ್ ಮಾಡ್ತೀನಿ. ಈಗ ನೀನ್ ಹೋಗು. ಪಾಪ ನಮ್ಮ ಮುದ್ದಮ್ಮ ಇಷ್ಟು ಜಾಣೆ. ಬಹುಶಃ ನೀನು ಅನ್ಕೊಂಡಾಗೆ ಎಲ್ಲ ಆಗಿದ್ದಿದ್ರೆ ಖುಷಿಯಾಗಿರ್ತಿದ್ಯೇನೋ. ಪಾಪ ಈಗ ನೋಡು, ಮುಖದಲ್ಲಿ ಸ್ಮೈಲ್ ಬೇರೆ ಇಲ್ಲ. ನಾನೀ ಕಾರ್ ಹತ್ತಿದ್ರೆ ಎಲ್ಲಿ ಗುರ್ರಂತೀಯೋ ಏನೋ. ಅದಕ್ಕೆ ಏನ್ ಮಾಡ್ಲಿ ಅನ್ನೋ ಕನ್ಫ್ಯೂಷನ್ ಅಲ್ಲಿ ನಿಂತಿದ್ದೀನಿ ಅಷ್ಟೇ. ಬರ್ಬೇಕಾದ್ರೆ ಒಟ್ಟಿಗೆ ಬಂದ್ವಲ್ಲ, ಹೋಗ್ಬೇಕಾದ್ರೆ ಬೇರೆ ಬೇರೆ ಹೋದ್ರೆ ಮಾವಯ್ಯ ಸುಮ್ನೆ ಕ್ವೆಶ್ಚನ್ಸ್ ಕೇಳ್ತಾರೆ. ಗಾಡಿ ಹತ್ತು. ಭಾರ್ಗವಿ, ಕಾರ್ ಹತ್ತು ಅಂತ ನಿನ್ನ ಬಾಯಾರ ಹೇಳ್ದಿಯಲ್ಲ, ಏನೋ ಒಂಥರ ಸಮಾಧಾನ ಆಯ್ತು. ನೀನು ಪಕ್ಕ ಕೂತ್ಕೊಳ್ಳೋ ಶೋಕಿ ನನಗಿಲ್ಲ. ಹಿಂದಿನ ಸೀಟಲ್ಲಿ ಕೂತು ನಿನ್ನನ್ನ ಡ್ರೈವರ್ ಮಾಡಿ ನನ್ನ ಲೆವೆಲ್ನ ಕಡಿಮೆ ಮಾಡ್ಕೊಳ್ಳ. ಅಲ್ಲ ಭಾರ್ಗವಿ, ಈಗೇನು ನನಗೆ ಡ್ರೈವರ್ಗಿಂತ ಜಾಸ್ತಿ ಬೆಲೆ ಕೊಡ್ತಿದ್ದೀನಿ ಅನ್ಕೊಂಡಿದ್ಯಾ? ಏ ಭಾರ್ಗವಿ, ತಮಾಷೆ ಕಣೆ.
ನೋಡು, ಯಾರು ನೋಡದೇ ಇದ್ದಾಗಲೂ ಆಗಾಗ ಸ್ಮೈಲ್ ಮಾಡೋದನ್ನ ಕಲಿ, ಒಳ್ಳೇದು ಆರೋಗ್ಯಕ್ಕೆ. ಈಗ ಏನಾಯ್ತು ಅಂತ ಲೆಕ್ಕ? ಓಕೆ ಅಂತನಾ ಅಥವಾ ಓಕೆ ಅಲ್ವಾ? ಅಂದ್ರೆ ಈ ನಿನ್ನ ಅಕಸ್ಮಾತ್ ಸಿಕ್ಕದ್ರಲ್ಲ ಫ್ರೆಂಡ್ಸ್, ಅವರು ಮತ್ತೆ ಮನೆಗೆ ಬರ್ತಾರ? ಇನ್ನೊಂದು ಇನ್ನಿಂಗ್ಸ್ ಅಂದ್ರೆ ಮತ್ತೇನಾದ್ರೂ ಭೇಟಿ ಇದೆಯಾ? ಅಲ್ಲ, ಯಾರು ಸಪೋರ್ಟು ಇಲ್ಲದೆ ಸ್ಟಾರ್ಟಪ್, 1 BHK ಹೌಸು, ಸಖತ್ ಟ್ರೈನಿಂಗ್ ಆಗಿದೆ, ಸೂಪರ್. ಯಾಕೆ ಭಾರ್ಗವಿ ಹಾಗೆ ನೋಡ್ತಿದ್ಯಾ? ನಾನೇನಾದ್ರೂ ತಪ್ಪು ಹೇಳ್ದ್ನಾ? ನಿನಗೆ ಗೊತ್ತಾಗಿದೆ ಅಂದಮೇಲೆ ಬೇರೆಯವ್ರಿಗೂ ಗೊತ್ತಾಗಿರುತ್ತಲ್ವಾ? ನನ್ನ ಹೆಂಡ್ತಿನ ನಾನು ಅರ್ಥ ಮಾಡ್ಕೊಂಡಷ್ಟು ಯಾರು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಹೇಳು? ಆದ್ರೆ ಪಾಪ ನೀನ್ ಎಷ್ಟೇ ಬೌಲಿಂಗ್ ಮಾಡಿದ್ರು, ಅಂದ್ರೆ ನೀನ್ ಎಷ್ಟೇ ಎಫರ್ಟ್ಸ್ ಹಾಕಿದ್ರು ರಾಮ್ ಅದಕ್ಕೆ ರಿಯಾಕ್ಟೇ ಮಾಡ್ತಿಲ್ವಲ್ಲ ಅಂತ. ರಿಯಾಕ್ಟ್ ಅಲ್ಲ, ಅವನು ನಿರ್ಧಾರನೇ ಮಾಡಿದಾನೆ, ಮದುವೆ ಆಗಬಾರ್ದು ಅನ್ನೋ ನಿರ್ಧಾರ. ನಾನು ಈಗ ದೇವಲೋಕದಿಂದ ಅಪ್ಸರೇನ್ ಕರ್ಕೊಂಬಂದ್ರು ಅವನೊಪ್ಪಲ್ಲ. ಏನ್ ಭಾರ್ಗವಿ ಇದು? ಇಷ್ಟೇನಾ? ಭಾರ್ಗವಿಯ ಭೋರ್ಗರಥ ಇಷ್ಟ ಬೇಗ ಕೈ ಚೆಲ್ಲಿ ಸರೆಂಡರ್ ಆಗ್ಬಿಟ್ಯಾ? ನಾವು ಐ ಆಮ್ ಸರ್ಪ್ರೈಸ್. ನಾನ್ ತೋರ್ಸಿದ ಇಬ್ರು ಹುಡುಗಿರು ಅವನ್ಗೆ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಅದು ಹುಡುಗಿರಲ್ಲಿ ಕೊರತೆ ಇದೆ ಅಂತ ಅಲ್ಲ, ಅವನಿಗೆ ಮದುವೆ ಮೇಲೆ ಇರೋ ಅಸಡ್ಡೆ, ಪ್ರೀತಿ ಮಾಡದೆ ಮದುವೆ ಆಗ್ಬಾರ್ದು ಅನ್ನೋ ಹಠ. ಆ ಹಠನ ಮುರಿಲೇಬೇಕಲ್ಲ. ರಾಮ್ ಮತ್ತೆ ಪ್ರೀತಿ ಮಾಡ್ಲೇಬೇಕಲ್ಲ. ಮತ್ತೆ ಅವ್ನ್ ಪ್ರೀತಿಲ್ ಬೀಳೋ ಹಾಗೆ ನಾನ್ ಮಾಡೇ ಮಾಡ್ತೀನಲ್ಲ. ಮತ್ತೇನ ಅಂದ್ರೆ ಹಿಂದೆ ನಮ್ಮ ರಾಮ್ನ ಲವ್ ಮಾಡಿ ಬಿಟ್ಟು ಹೋದ ಹುಡುಗಿನೂ ಇವಳೇ ತಯಾರು ಮಾಡಿರೋದು. ಡ್ರೈವರ್, ಗಾಡಿ ತೆಗಿ. ಅಯ್ಯೋ ಇಲ್ಲ, ನನ್ಗೆ ಇದೇ ಬೇಕು, ಇದೇ ಚೆನ್ನಾಗಿದೆ, ನಾನು ಇಲ್ಲೇ ಇರ್ತೀನಿ. ನನ್ ಕಷ್ಟೇ ಬರ್ಬೇಕು, ಆಟನ ಕೆಡ್ಸ್ಬೇಡ, ಹೋಗೋ. ನಿನಗ್ ಮಾತ್ರ ದೊಡ್ಡ ಜಾಗ, ಎಷ್ಟು ಚೆನ್ನಾಗಿದೆ. ಆಟ ಸ್ಟಾರ್ಟ್ ಮಾಡ್ಬೇಕಾದ್ರೆ ನೀನ್ ಕೇಳ್ದೆ ತಾನೆ, ನನ್ಗೆ ಅದೇ ಮನೆ ಬೇಕಂತ ಹಠ ಬಂದೆ. ಈಗ ನನ್ ಮನೆ ಕೇಳ್ತೀಯಾ? ನೀನೇ ಅಲ್ಲಿ ಹೋಗು. ನೋಡು, ಬ್ಯಾಡ್ ಬಾಯ್ ಆಗ್ತಿದ್ಯಾ. ನೀನು ಬ್ಯಾಡ್ ಬಾಯ್ ಅಲ್ಲ, ಬ್ಯಾಡ್ ಗರ್ಲ್, ಸೆಲ್ಫಿಶ್ ನೀನು. ಯಾರಿಗೋ ಸೆಲ್ಫಿಶ್ ಹೇಳಿದೆ, ಬೇರೆಯವ್ರ ಮನೆ ಕಿತ್ಕೊಳ್ಳೋರು ಅವ್ರು ಸೆಲ್ಫಿಶ್. ನಾನಂತೂ ನನ್ನ ಮನೆ ಕಿತ್ಕೊಳ್ಳಲ್ಲ, ಹೋಗ. ಇಲ್ಲಾಂದ್ರೆ ನಾನು ಆಟಕ್ಕೆ ಬರಲ್ಲ. ಬರ್ಬೇಡ, ಹೋಗ, ಇದು ನನ್ನ ಮನೆ. ಹುಡುಗಿರು ಗೊತ್ತಿರೋದ್ ಬರೀ ಇಷ್ಟೇ, ಬರೀ ನಾಟಕ, ಅಳ್ಮುಂಜಿ, ಅಳ್ಬುರ್ಕಿ. ಯಾರಿಗೋ ಅಳ್ಮುಂಜಿ ಹೇಳ್ದ? ಯಾರೇ ಅಳ್ಮುಂಜಿ? ಅಳ್ಮುಂಜಿ ಅಂತೀಯನೋ? ಬಾಯ್ ಕಡೆ ಏನ್ ಮಾಡ್ತಿದ್ಯಾ? ನೋಡಿ ಆಂಟಿ, ಹೊಡಿತಿದ್ದಾಳೆ. ಸುಳ್ಳು ಹೇಳ್ಬೇಡ ನೀನು. ಸೀತಮ್ಮ, ಇವನೇ ಮೊದ್ಲು ನನ್ ಕೈ ಹಿಡ್ಕೊಂಡು ತಳ್ಳಿದ್ದು. ಸಿಹಿ, ಸುಳ್ಳು ಹೇಳ್ತಿದ್ದಾನೆ ಸೀತಮ್ಮ. ಇವನು ನನ್ ಮನೆ ಬೇಕಂತ ಹಠ ಮಾಡ್ತಾವನೆ ಸೀತಮ್ಮ. ನಾನ್ ನನ್ ಮನೆ ಕೊಡಲ್ಲ, ಹೋಗ. ಸಾಕು ನೀವಿಬ್ರು ಆಟ ಆಡಿದ್ದು. ಶ್ರೇಯಸ್, ನೀನ್ ಹೋಗು ಮನೆಗೆ. ಈ ತರ ಗಲಾಟೆ ಮಾಡ್ಕೊಂಡ್ರೆ ನೀವ್ ಆಟನೇ ಆಡ್ಬೇಡಿ. ಸ್ಕೂಲಿಂದ ಬಂದು ಓದ್ಕೊಳ್ಳಿ. ನಾನ್ ಗಲಾಟೆ ಮಾಡಿಲ್ಲ ಸೀತಮ್ಮ. ಮೂರ್ತಿ ತಾತ ನಾನು ಕಷ್ಟಪಟ್ಟು ಮನೇನ ರೆಡಿ ಮಾಡಿದ್ರೆ ಅವನ್ ಬೇಕಂತ. ನಮ್ಮ ಮನೇನ ಯಾರಿಗಾದ್ರೂ ಕೊಡಕ್ಕಾಗುತ್ತಾ? ನಮ್ಮ ಮನೆ ನಮ್ದೇ ತಾನೆ. ನೀನೇ ಹೇಳ್ತೀಯ ನಮ್ಮ ಮನೆಯಲ್ಲಿ ನಾವ್ ಸೇಫ್ ಆಗಿರ್ತೀವಿ ಅಂತ. ಇವ್ನ್ ನೋಡಿದ್ರೆ ನಮ್ಮ ಮನೆಗ್ ಬಂದು ಗಲಾಟೆ ಮಾಡ್ದ. ಬ್ಯಾಡ್ ಬಾಯ್. ನಾನಲ್ಲ ಬ್ಯಾಡ್ ಬಾಯ್, ನೀನು ಅಳ್ಮುಂಜಿ, ರಾಮಗುವಿನ್. ಈ ಕಡೆ ಬಾ. ಇಬ್ರು ಈ ತರ ಜಗಳ ಮಾಡ್ಕೊಂಡ್ರೆ ನೀವ್ ಆಟನೇ ಆಡ್ಬೇಡಿ. ಸ್ಕೂಲಿಂದ ಬಂದ್ಮೇಲೆ ಅವ್ರವ್ರ ಮನೇಲೇ ಇರಿ, ಆಯ್ತಾ? ನೀನು ಅಷ್ಟೇ. ತಪ್ಪಿಲ್ಲ ಸೀತಮ್ಮ, ನನ್ ಮನೆನ ನಾನ್ ಯಾರಿಗೂ ಕೊಡಲ್ಲ ಅಷ್ಟೇ. ಇದು ನನ್ ಮನೆ. ಆಟದಲ್ಲೇ ಬಿಟ್ಕೊಡಕ್ ತಯಾರಿಲ್ಲ ಇವಳು. ಈ ನಿಜವಾದ ಮನೆನ ಕಳ್ಕೊತೀವಿ ಅಂತ ಇವಳಿಗೆ ಹೇಗ್ ಅರ್ಥ ಮಾಡಿಸ್ಲಿ? ನನ್ ಮನೆ ಸೀತಮ್ಮ, ಇದು ನಮ್ಮನೆ. ನಾನ್ ಯಾರಿಗೂ ಕೊಡಲ್ಲ ನಮ್ಮ ಮನೆನ. ನಮ್ಮ ಮನೆನ ಹಂಗೆ ಯಾರಿಗಾದ್ರೂ ಕೊಡಕ್ಕಾಗ
ಆಗುತ್ತಾ? ನಾನು ವಾದ ಮಾಡ್ಬೇಕಾದ್ರೆ ಮಧ್ಯ ಯಾವನಾದ್ರೂ ಮಾತಾಡಿದ್ರೆ ನಾನು ಸುಮ್ಮನಿರಲ್ಲ. ಅಂಥದ್ರಲ್ಲಿ ನಾನು ಇಷ್ಟಪಡೋ ಹುಡುಗಿ ಜೊತೆ ಬೇರೆ ಯಾವನೋ ಇದ್ದಾನೆ ಅಂದ್ರೆ ನಾನು ಸುಮ್ಮನೆ ಇರ್ತೀನ? ನೋಡೋ, ನಿನ್ಗಿನ್ನು ರುದ್ರ ಪ್ರತಾಪ್ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಹೇಳಿದ್ನೇ ಹೇಳಿ ಸಾಯಿಸ್ತಾ ಇದ್ದಾನಲ್ಲಪ್ಪ ಇವನು. ಸೀತಾ ಲೈಫಲ್ಲಿ ನಾನೇ ರಾಮ, ಬೇರೆ ಯಾರಿಗೂ ಜಾಗ ಇಲ್ಲ. ಇವಾಗ ತಾನೇ ರುದ್ರ ಪ್ರತಾಪ್ ಅಂದ್ರಲ್ಲ, ರಾಮ ಹೇಗಾಗ್ತೀರಾ? ಏಯ್, ನಾನು ಅವಳಿಗೋಸ್ಕರ ಏನ್ ಬೇಕಾದ್ರೂ ಆಗ್ತೀನಿ. ನನಗೆ ಸೀತಾ ಬೇಕು ಅಷ್ಟೇ. ನೀವಿಬ್ರು ಗಂಡ ಹೆಂಡತಿ ಮಾತು ಕೊಟ್ಟಿದ್ದೀರಾ, ನೆನ್ಪಿರ್ಲಿ. ಯಾವ ಹಾಳಾದ ಗಳಿಗೆಯಲ್ಲಿ ಮಾತು ಕೊಟ್ಟು ಬಿಟ್ನೋ. ಅವಳು ನನ್ನ ಜೊತೆ ಮಾತಾಡೋದಕ್ಕೆ ರೆಡಿ ಇಲ್ಲ. ಎದ್ದೋದೆ ಸಾಕು ಅಂತ ಕೂತಿರ್ತಾಳೆ. ಮೊದಲು ಅದನ್ನ ಅರ್ಥ ಮಾಡಿಸು, ಇಲ್ಲ ಅಂದ್ರೆ ನಿನ್ ಗಂಡನ್ ಕೇಸ್ನ ಮರ್ತ್ಬಿಡು. ಅಯ್ಯೋಯ್ಯೋ, ಹಂಗೆಲ್ಲ ಅನ್ಬೇಡಿ. ನಾನು ಅವಳ ಹತ್ರ ಮಾತಾಡಿ ಎಲ್ಲ ಹಲೋ ಹಲೋ, ರುದ್ರ ಪ್ರತಾಪ್ ಸರ್. ಹಲೋ ಪ್ರತಾಪಿ, ಪಾಪಿ. ಕೇವಲ 8 ಲಕ್ಷ ಇದ್ದಿದ್ರೆ 4 ದಿನದಲ್ಲಿ 12 ಲಕ್ಷ ಮಾಡ್ತಾ ಇದ್ದೆ. ಸುಲೋಚನಾ, ಈ ಸಿಮೆಂಟ್ ಫ್ಯಾಕ್ಟರಿ ಮೇಲೆ ಹೂಡಿಕೆ ಮಾಡಿದ್ರೆ ಒಳ್ಳೆ ಲಾಭ ಬರುತ್ತೆ ನೋಡು. 8 ಲಕ್ಷ ಅಂತೆ. ಬಚ್ಚಲ್ ಮನೆ ಸೀಲಿಂಗು ಸೋರ್ ಹೋಗ್ತಾ ಇದೆ. 1 kg ಸಿಮೆಂಟ್ ತಂದು ರಿಪೇರಿ ಮಾಡೋ ಯೋಗ್ಯತೆ ಇಲ್ಲ, ಸಿಮೆಂಟ್ ಕಂಪನಿಗೆ ಹೂಡಿಕೆ ಮಾಡ್ತಾನಂತೆ. ಮೊದ್ಲು ನಿನ್ ತಂಗಿ ಹತ್ರ ಹೋಗಿ ಮಾತಾಡು, ಇಲ್ಲ ಅಂದ್ರೆ ಲಾಯರ್ ಅಪ್ಪ ನಿನ್ ಕಿವಿ ತೂತು ಮಾಡ್ತಾನೆ. ಏನು ಅಂತ ಮಾತಾಡ್ಲಿ? ಮೊದ್ಲ ಲಾಯರ್ನ ಮದ್ವೆ ಆಗಂತ ಹೇಳು. ಅವಳು ಮನೆ ಮರ್ಯಾದೆ ತೆಗ್ದಿದ್ದನ್ನ ನಾವೆಲ್ಲ ಮರ್ತಿಲ್ವಾ? ಈಗ ಅವಳು ನಾ ಮದ್ವೆ ಆಗ್ತೀನಿ ಅಂತ ಯಾರೋ ಬಂದಿದ್ದೇ ಹೆಚ್ಚು ಅಂತದ್ರಲ್ಲಿ ಇವಳಿಗೆ ಏನ್ ಜಂಬ? ಒಂಟಿ ಹೆಂಗ್ಸು ಒಂದ್ ಮಗು ಜೊತೆ ಇರೋದನ್ನ ಸಮಾಜ ಎಷ್ಟು ದಿನ ಅಂತ ನೋಡ್ಕೊಂಡು ಸುಮ್ನೆ ಇರುತ್ತೆ? ಒಂದ್ ಮಗು ಇದೆ ಅಂದ್ಮೇಲೆ ಅದಕ್ಕೆ ಅಪ್ಪ ಅನ್ನೋನ್ ಇರ್ಬೇಕಲ್ವಾ? ನಾಳೆ ಅಪ್ಪ ಯಾರು ಅನ್ನೋ ಪ್ರಶ್ನೆ ಬಂದಾಗ ಏನ್ ಮಾಡ್ತಾಳಂತೆ ಇವಳು? ಅದನ್ನ ಅವಳ ಮನ್ಸಿಗೆ ಮುಟ್ಸಿ ಬುದ್ಧಿ ಹೇಳಿ ಬಾ. ಅವಳು ನನ್ನ ಜೊತೆ ಮಾತೇ ಆಡಲ್ಲ, ಇನ್ನೇನ್ ಮನಸ್ಸಿಗೆ ಮುಟ್ಸೋದು? ಮಗ, ಯಾವ್ದೋ ಫೀಲ್ಡ್ ವಿಸಿಟ್ಗೆ ಅನ್ಕೊಂಡು ಬಂದ್ರೆ ಫೀಲ್ಡ್ಗೆ ಹೇಳ್ದಂಗಿದ್ಯಲ್ಲೋ. ಇಲ್ಲಿ ಯಾಕೆ ಬಂದಿದ್ವಿ ಹೇಳೋ? ಸರ್, ಎಕ್ಸ್ಕ್ಯೂಸ್ ಮೀ, ಈ ತರ ಲಂಚ್ ಬಾಕ್ಸ್ ಇಲ್ಲ ಎಲ್ಲರೂ ಸಿಗುತ್ತಾ? ಹುಡುಕಿದ್ರೆ ದೇವ್ರ ಸಿಗ್ತಾರಂತ ಹುಡುಕ್ ಹೋಗ್ರಿ. ದೇವ್ರು ಬೇಡ, ಸದ್ಯಕ್ಕೆ ಲಂಚ್ ಬಾಕ್ಸ್ ಸಾಕು. ಲೈ, ಲಂಚ್ ಬಾಕ್ಸ್ ಹುಡ್ಕೊಂಡ್ ಬಂದಿದ್ಯಾ? ಲೈ, ಸೀರಿಯಸ್ಲಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಡೀಲಿಂಗ್ಸ್ ನ ಒಂದು ಫೋನ್ ಕಾಲ್ಗೂ ಸಿಗದೆ ಸೈನ್ ಮಾಡೋ ಆಸಾಮಿ ಮಾರ್ಕೆಟ್ ಅಲ್ಲಿ ಎಕ್ಕಶ್ಚಿತ್ತು ಒಂದು ಸ್ಟೀಲ್ ಡಬ್ಬಿ ಹುಡುಕ್ತಿದಾನ. ಐ ಡೋಂಟ್ ಬಿಲೀವ್ ದಿಸ್. ಲೈ ಲೈ, ಹೇಳ್ಬಿಟ್ಟಾದ್ರು ಪ್ರಶಾಂತ್, ಇನ್ನ ಎಷ್ಟು ಓಡಾಡ್ಬೇಕು ನಡೀರಿ. ಮಗ, ಜೀವನ ಒಬ್ಬ ಮಂಚನ ಹೇಗೆಲ್ಲ ಬದಲಾಯಿಸ್ಬಿಡತ್ ನೋಡು. ಸಾರಿ, ಜೀವನ ಅಲ್ಲ, ಟಿಫನ್ ಬಾಕ್ಸ್ ಮೇಡಮ್. ಇಲ್ಲಿವರೆಗೂ ಹುಡ್ಕೊಂಡ್ ಬಂದಿದ್ದೀನಿ ಅಂದ್ರೆ ಮ್ಯಾಟ್ರ್ ಎಷ್ಟು ಸೀರಿಯಸ್ ಇದೆ ಅಂತ ಅರ್ಥ ಮಾಡು. ಹೌದೌದು, ತುಂಬಾ ಸೀರಿಯಸ್ ಇದೆ. ಟಿಫನ್ ಬಾಕ್ಸ್ ಅಂತಂದ್ರೆ ಸಿಂಪಲ್ ಚಾನ್ಸೇ ಇಲ್ಲ. ಸಾಕು ಬಾ, ಅಂಗಡಿ ಇಲ್ಲೇ ಇದೆಯಲ್ಲ. ಮತ್ತೆ ಇರೋ ಆ ಡಬ್ಬಿ ತೋರಿಸಿ. ಇದ್ ನೋಡು ಮಗ. ಇಲ್ಲ ಕಣ, ಅದ್ರ ಶೇಪೇ ಬೇರೆ ತರ ಇತ್ತು. ಹೌದಾ? ಅದನ್ನ ಹಿಡ್ಕೊಂಡಾಗ ಒಂಥರ ಕಂಫರ್ಟ್ ಫೀಲಿಂಗ್, ವೆರಿ ಹ್ಯಾಂಡಿ, ಯುನೋ. ಒಂಥರ ಝೆನ್ ಬೌಲ್ ತರ, ಕೈಂಡ್ ಆಫ್ ಇನ್ನರ್ ರಿವರ್ಬ್, ಯುನೋ. ಊಟ ಮಾಡೋಕ್ಕೂ ಮೊದ್ಲೇ ಹಸುವೆ ನೀಗ್ ಬಿಡ್ತೇನೋ ಅನ್ನೋ ತರ ಫೀಲ್. ಮಗ, ನಿನ್ ಟಿಫನ್ ಬಾಕ್ಸ್ ತಾನೇ ಹುಡುಕ್ತಿರೋದು? ಮತ್ತೆ ಒಳಗಡೆ ಝೆನ್ ಬೌಲ್ ಅಂತೆಲ್ಲ ಹೇಳ್ದಲ್ಲೋ. ನನಗೆ ನಾಳೆ ಲಂಚ್ ಬಾಕ್ಸ್ ಬೇಕು, ಪ್ಲೀಸ್ ಮರಿಬೇಡಿ, ತಂದ್ಕೊಟ್ಬಿಡಿ. ನಿಂಗೆ ಅದೆಲ್ಲ ಅರ್ಥ ಆಗಲ್ಲ, ಬಾ ಮಾರಾಯ.
ಏನ್ ವಿಷಯ? ಏನು ಇಲ್ಲ ಸರ್. ಏನೂ ಇಲ್ಲ ಅಂದ್ರೆ ಸುಮ್ನೆ ನನ್ನ ಟೈಮ್ ವೇಸ್ಟ್ ಮಾಡಬೇಡ. ಔಟ್. ಅಯ್ಯೋ ವಿಷಯ ಇದೆ. ಹೋದ್ ತಿಂಗಳ ಕಮಿಷನ್ ಇನ್ನೂ ಬಾಕಿ ಇದೆ. ಪಾಪ ನಿಮಗ್ ತುಂಬಾ ಕೆಲ್ಸ ಅಲ್ವಾ, ಜ್ಞಾಪಿಸೋದು ನನ್ ಕರ್ತವ್ಯ. ಈ RPಗೆ ಮೆಮೊರಿ ಮಿಲಿಯನ್ GB. ಯಾರು ಯಾವ್ದನ್ನು ನೆನ್ಪಾಡೋದ್ ಬೇಕಾಗಿಲ್ಲ. ಅದೇ ಅನ್ಕೊಂಡೆ, ನೀವು ಲಾಯರು, ಪಾಯಿಂಟ್ ಟು ಪಾಯಿಂಟ್ ನೆನ್ಪಿರುತ್ತೆ. ಇದನ್ ಹೇಗ್ ಮರೆಯಕ್ ಸಾಧ್ಯ ಅಂತ. ಸಾಧ್ಯ ಇದೆ. ಪಾಯಿಂಟ್ ನಂಬರ್ 1, ಆಗ್ಬೇಕಾಗಿರೋ ಕೆಲಸ ಇನ್ನೂ ಆಗಿಲ್ಲ. ಪಾಯಿಂಟ್ ನಂಬರ್ 2, ಹೇಳಿ ಉಪಯೋಗ ಇಲ್ಲ. ಮೊದಲು ಕೆಲಸ, ಆಮೇಲೆ ಪೈಸಾ. ಸರ್, ನನ್ ಕಡೆಯಿಂದ ಏನಾಗ್ಬೇಕೋ ಅದೆಲ್ಲ ಆಗಿದೆಯಲ್ಲ. ಸಾಲ್ತಿಲ್ಲ ಸುಲೋಚನಾ, ಅವಳ ಕಡೆಯಿಂದ ಒಂದು ಸಣ್ಣ ಸೂಚನೆ ಏನಾದ್ರು ಬೇಕಲ್ವಾ? ಮೊದಲು ಕೆಲಸ ಮಾಡು, ಆಮೇಲೆ ನಿನ್ ಕಮಿಷನ್ ಕೊಡ್ತೀನಿ. ಸರ್, ಒಂದ್ಸತಿ ಭೇಟಿ ಮಾಡ್ಸದ್ನಲ್ಲ, ಮುಖ ಕೊಡ್ದಾಗೆ ನನ್ನ ಕೇಸ್ನ ವಜಾ ಮಾಡ್ಬಿಟ್ಲಲ್ಲ. ಅವಳು ನನ್ನ ಜೊತೆ ಮಾತಾಡೋದಕ್ಕೂ ಹಿಂದೆ ಮುಂದೆ ನೋಡ್ತಿದ್ದಾಳೆ. ಇಷ್ಟರಲ್ಲಿ ನಿನ್ಗೊಂದು ನೋಟ್ ಬೇಕು ಅಂದ್ರೆ ಅವಳ ಕಡೆಯಿಂದ ನನ್ಗೊಂದು ಚಿಕ್ಕ ಸ್ಮೈಲ್ ಆದ್ರೂ ಬೇಕಲ್ವಾ? ಅಲ್ಲಿವರೆಗೂ ನೀನ್ ಈ ಸ್ಮೈಲ್ ನ ನೋಡೋದಕ್ಕಾಗಲ್ಲ. ಅಯ್ಯಯ್ಯೋ ಬಿಡ್ತು ಅನ್ನಿ ಸರ್, ಅದನ್ನೆಲ್ಲ ನಾನ್ ನೋಡ್ಕೋತೀನಿ. ಆದ್ರೆ ಇಂಥ ವಿಷಯಗಳೆಲ್ಲ ಸ್ವಲ್ಪ ಟೈಮ್ ತಗೊಳುತ್ತೆ. ತಡವಾಗಿ ಸಿಗೋ ನ್ಯಾಯ ಶಿಕ್ಷೆಗೆ ಸಮ. ಪರವಾಗಿಲ್ವಾ? ಇಲ್ಲ ಇಲ್ಲ, ನಾನ್ ತಡ ಮಾಡಲ್ಲ. ಸರಿ ಹೋಗು. ಸರ್, ಆಟೋ ಚೇಂಜು. ರಾಮ್, ಬಾಸ್ ಕರೀತಿದ್ದಾರೆ. ಹಲೋ, ಹೋಲ್ಡ್ ಆನ್. ಇನ್ಮೇಲಿಂದ ನಿನ್ನ ಮಾನಿಟರ್ ಮಾಡೋದಕ್ಕೆ ನಾನು ಎಕ್ಸ್ಟ್ರಾ ಸಂಬಳ ತಗೋತೀನಿ. 3 ಹೊತ್ತು ಓಡಾಡ್ಕೊಂಡಿರ್ತಿಯಲ್ಲ, ಇದೇನು ಆಫೀಸಾ ಇಲ್ಲ ಕಬ್ಬನ್ ಪಾರ್ಕಾ? ಆಫೀಸ್. ಎದುರುತ್ತಾ ಬೇರೆ ಕೊಡ್ತೀಯಾ? ಸರ್, ಬಾಸ್ ಕ್ಯಾಬಿನ್ಗೆ ಹೋಗ್ತಾ ಇದ್ದೀನಿ. ನಾನು ಅದನ್ನೇ ಹೇಳ್ತಾ ಇರೋದು. ನಿನ್ನ ಮೊದಲ ಬಾಸ್ ನಾನು, ಮರಿಬೇಡ. ರಾಮ್, ಎಷ್ಟೊತ್ತಾಯ್ತು ಕರೆದು? ಇನ್ನೂ ಇಲ್ಲೇ ಇದ್ದೀರಲ್ಲ? ನಾನು ನಿಮ್ಮ ಹತ್ರ ಮಾತಾಡ್ಬೇಕು. ಓಕೆ ಸರ್. ಕಮ್ ವಿತ್ ಮೀ. ಛೇ, ಯಾವಾಗ್ಲೂ ಬಾಸ್ ಬಂದು ಇವನ್ನ ಸೇವ್ ಮಾಡ್ಬಿಡ್ತಾರೆ. ಊರನ್ನ ಯಾಕೆ ಕರ್ಕೊಂಡು ಹೋದ್ರು? ನಾನ್ ಕೂಗಾಡಿದಕ್ಕೆ ಅವರು ಅನಿ ಪುಟ್ಟ, ಅನಿ ಪುಟ್ಟ, ಅನಿ ಪುಟ್ಟ, ನನ್ ಮಾತು ಕೇಳೋ ಪುಟ್ಟ, ನನ್ ಮಾತು ಕೇಳೋ. ಈಜಾಡೋದ್ರಿಂದ ನೋಡು, ಕೈ ಕಾಲು ಗಟ್ಟಿ ಆಗತ್ತೆ, ಮೈಕ್ ಶಕ್ತಿ ಬರುತ್ತೆ. ಮುದ್ದು ಪುಟ್ಟ, ಈ ಡ್ರೆಸ್ ಅಲ್ಲಿ ಎಷ್ಟು ಮುದ್ದು ಮುದ್ದಾಗಿ ಕಾಣಿಸ್ತಾ ಇದೀಯಾ? ಕೈ ಕಾಲು ಆಡಿಸ್ತಾನೆ ಇರ್ಬೇಕು, ನಂಗೆ ಸುಸ್ತಾಗುತ್ತೆ. ಅನಿ, ಕೋಚ್ ಬಂದು ವೇಟ್ ಮಾಡ್ತಾ ಇದ್ದಾರೆ. ನೀನ್ ಇಲ್ಲಿ ಹಠ ಮಾಡ್ಕೊಂಡು ಕೂತಿದ್ಯಾ? ನಿನ್ ವಯಸ್ಸಿನ ಮಕ್ಳು ಹೇಗಿರ್ಬೇಕು ಗೊತ್ತಾ? ನೀನ್ ಯಾವಾಗ ನೋಡಿದ್ರು ಜಂಕ್ ತಿನ್ಕೊಂಡು ಆ ದರಿದ್ರ ವಿಡಿಯೋ ಗೇಮ್ಸ್ ಆಡ್ಕೊಂಡು ಕೂತಿರ್ತೀಯ. ನೋಡು, ಹೊಡಿಸ್ಕೋಬೇಡ, ಹೊರಡು. ಅನಿ, ಅಪ್ಪು, ಆಫೀಸಿಂದ ಇಷ್ಟು ಬೇಗ ಬಂದ್ಬಿಟ್ಟಿಯಾ? ಯಾಚಿಕೆ, ಇವತ್ತು ಸ್ವಲ್ಪ ಅರ್ಲಿ. ಏನಂತ ನಮ್ಮ ಹುಡುಗನ್ ಗಲಾಟೆ? ಹೇ, ಯಾಕೋ ಈಗ ಮುಖ ಉದಿಸ್ಕೊಂಡು ಕೂತಿದ್ಯಾ? ಸ್ವಿಮ್ಮಿಂಗ್ ಹೋಗಲ್ಲ ಅಂತ ಹಠಾನಾ? ಓ ಚಿಕ್ಕಯ್ಯ, ಆವಾಗ್ಲಿಂದ ಹಠ ಮಾಡ್ತಾ ಇದ್ದಾನೆ. ಬರ್ತಾ ಬರ್ತಾ ಯಾರ್ ಮಾತು ಕೇಳಲ್ಲ ಅಂತಾನೆ. ನನ್ಗಂತೂ ಸಾಕ್ ಆಗೋಗಿದೆ. ಅಕ್ಕ, ಅನಿನ ನಾನ್ ರೆಡಿ ಮಾಡ್ತೀನಿ. ಕೊಡು ರಾಮ್, ತಗೋ ಅನಿ, ಗೂಗಲ್ ಹಾಕೋ. ಬನ್ನಿ ಚಿಕ್ಕಮ್ಮ, ಅದು ಗೂಗಲ್ ಅಲ್ಲ, ಗೋಗಲ್. ಅದೇ ನೋಡು,
ನೀನು ಸ್ವಿಮ್ಮಿಂಗ್ ಮುಗಿಸ್ಕೊಂಡ್ ಬರೋ ಅಷ್ಟೊತ್ತಿಗೆ ನಿಂಗೆ ಇಷ್ಟವಾಗಿರೋ ತಿಂಡಿನ ಸಿದ್ಧಯ್ಯಾಗಿ ಹೇಳಿ ಮಾಡಿಸ್ತೀನಿ, ಓಕೆನಾ? ನಿಜವಾಗ್ಲೂ? ನಿಜವಾಗ್ಲು ಬಾ. ಅಪ್ಪು, ಚಿಕ್ಕಿ ಆಫೀಸಲ್ಲೆಲ್ಲ ಓಕೆನಾ? ಎನಿ ಪ್ರಾಬ್ಲಮ್? ಯಾಕೆ ಚಿಕ್ಕಿ? ಇಲ್ಲ, ದಿನ ಲೇಟಾಗಿ ಬರ್ತಾ ಇದ್ದೆ, ಇವತ್ ಬೇಗ ಬಂದಿದ್ಯಲ್ಲ ಅದಕ್ಕೆ ಕೇಳ್ದೆ. ಬೇಗ ಬಂದಿರೋದು ಬೇಗ ಹೊರಡಕ್ಕೆ. ಹೊರಡಕ್ಕ? ಮತ್ತೆ ಆಫೀಸ್ಗೆ ಹೊರಟ್ಯಾ? ಆಫೀಸ್ಗಲ್ಲ, ಮತ್ತೆ ಮಲೇಷ್ಯಾಗ ಹೊರಡ್ಬೇಕು ಅಂತ ಹೇಳ್ತಿದ್ದ. ಅನ್ಕೊಂಡೆ ನಿಂಗೆ ಹೆಚ್ಚು ದಿನ ಇಲ್ಲಿರೋದಕ್ಕಾಗಲ್ಲ ಅಂತ. ಯಾಕೋ, ನಿಂಗೆ ಸಾಕಾಯ್ತಾ? ಆಕ್ಚುಲಿ ಚಿಕ್ಕಿ ಅದು ಇಲ್ಲಿ ನೋಡು, ನಂಗೆ ಅರ್ಥ ಆಗುತ್ತೆ. ನಿನಗೆ ಇಷ್ಟ ಆಗುವಂತ ಹುಡುಗಿನ ಹುಡುಕಿ ಮದುವೆ ಮಾಡಿಸ್ತೀನಿ ಅಂತ ನನಗೂ ಅನ್ನಿಸ್ತಾ ಇಲ್ಲ. ಮಾವಯ್ಯನಿಗೆ ಮಾತು ಕೊಟ್ಟಿದ್ದೀನಿ, ತಪ್ತಾ ಇದ್ದೀನಿ. ಬಟ್ ಇಟ್ಸ್ ಓಕೆ, ನಾನು ಅವ್ರ ಹತ್ರ ಮಾತಾಡಿ ಅರ್ಥ ಮಾಡಿಸ್ತೀನಿ. ಮಾತಿಗೆ ಮಲೇಷ್ಯಾ ಅಂದೆ, ಬಿಟ್ರೆ ಫ್ಲೈಟೇ ಹತ್ತಿಸ್ಬಿಡ್ತೀರಾ ಅನ್ಸುತ್ತೆ. ಚಿಕ್ಕಿ ಪ್ಲೀಸ್, ತಾತಂಗೆ ಈ ವಿಷಯ ಗೊತ್ತಾಗೋದು ಬೇಡ. ನಂಗೆ ಅರ್ಥ ಆಗುತ್ತೆ ಅಪ್ಪು, ಡೋಂಟ್ ವರಿ. ನಾನು ತಾತನ್ಗೆ ನಿನ್ ಬಗ್ಗೆ ಚಾಡಿ ಹೇಳಲ್ಲಪ್ಪ, ಆಯ್ತಾ? ಯಾವ್ದಕ್ಕೂ ಇವನ್ ಕಮಿಟ್ಮೆಂಟ್ಸ್ ಎಲ್ಲ ನೋಡ್ಕೊಂಡು ಆಮೇಲೆ ತೀರ್ಮಾನ ತಗೊಳ್ಳೋದು ಒಳ್ಳೇದು. ನನ್ ಯಾರು ಅಂತ ಅನ್ಕೊಂಡ್ಬಿಟ್ಟೆ. ಬಾ ಒಳಗೆ. ಹೇಗಿತ್ತು ಸರ್ಪ್ರೈಸ್? ಹೇಗಿದೀಯಾ? ನಾನ್ ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಅರೆ ಭೂಮಿ ಟೀಚರ್, BHOOMI, B capital. ಕರೆಕ್ಟ್. ಮತ್ತೆ ನೀನು? My name is Sihi. SIHI. Yes capital. ಎಕ್ಸಾಕ್ಟ್ಲಿ. ನೀನ್ ಹೇಳ್ಕೊಟ್ಟಿದ್ದು ಇನ್ನ ಮರ್ತಿಲ್ಲ. ಹೋದೆಲ್ಲ ಎಸ್ ಕ್ಯಾಪಿಟಲ್ ಅಂತಿರ್ತಾಳೆ. ಜಾಣ ಮರಿ. ನಾವಂದ್ರೆ ಸುಮ್ನೆನಾ? ಬರಕ್ಕಿಂತ ಮುಂಚೆ ಒಂದು ಫೋನ್ ಮಾಡ್ಬೇಕು ತಾನೆ? ಫೋನ್ ಮಾಡ್ಕೊಂಡು ಬಂದ್ರೆ ಸರ್ಪ್ರೈಸ್ ಹೇಗಾಗುತ್ತೆ ಹೇಳು? ನೀನ್ ಯಾವ ಫ್ರೆಂಡ್ಸ್ ಗ್ರೂಪ್ ಅಲ್ಲೂ ಇಲ್ಲ, ಯಾರ ಜೊತೆ ಟಚ್ ಅಲ್ಲೂ ಇಲ್ಲ. ಹುಡ್ಕೊಂಡ್ ಬರ್ದೆ ಇನ್ನೇನ್ ಮಾಡ್ತೀನಿ ಹೇಳು? ತಗೋ. ಏನಾಯ್ತಲ್ಲ, ಇದ್ಯಾಕ್ ತರಕ್ ಹೋದೆ? ನನ್ನ ಫ್ರೆಂಡನ್ನ ಸ್ಪೆಷಲ್ ಆಗಿ ಇನ್ವೈಟ್ ಮಾಡಕ್ ಬಂದೆ. ಇನ್ವೈಟಾ? ಮದ್ವೆ ಆಗ್ತಿದ್ದೀನಿ. ಭೂಮಿ, ನಿಜವಾಗ್ಲೂನಾ? ಓಹ್ ಸೋ ಸ್ವೀಟ್, ಥ್ಯಾಂಕ್ ಯು. ನನಗೆ ದೊಡ್ಡ ಸರ್ಪ್ರೈಸು. ನನ್ಗೂ ಸರ್ಪ್ರೈಸ್. ಯಾರೇ ಹುಡುಗ? ಗೌತಮ್. ಗೌತಮ್ ದಿವಾನ್ ತಾನೆ? ಅದೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಅವರೇ ಅಲ್ವಾ? ಅವ್ರನ್ನೇನ್ ಜೀವನದಲ್ಲಿ ಬಂದಿರೋದು ನನಗೆ ತುಂಬಾ ಖುಷಿ ಇದೆ ಕಣೆ. ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಯು. ಅವ್ರನ್ನ ಮದ್ವೆ ಆಗಕ್ಕೆ ಎಷ್ಟು ಜನ ಹುಡುಗಿರು ಕನ್ಸ್ ಕಾಣ್ತಿರ್ತಾರೋ ಏನೋ ಗೊತ್ತಾ? ನೀನ್ ನಗ್ತಿರೋದ್ ನೋಡಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ. ಹೀಗೆ ಯಾವಾಗ್ಲೂ ನಗ್ತಾ ಇರು. ಪರಿಸ್ಥಿತಿ ಕಲ್ಸಿದ ಪಾಠ ಇದೊಂಥರ ಹಚ್ಚೆ ಹಾಕಿಸ್ಕೊಂಡ ಹಾಗೆ, ಬೇಕು ಬಿಡದೆ ಇದ್ರೂ ಜೊತೆಲೇ ಇರುತ್ತೆ. ಆಗದೆಲ್ಲ ಒಳ್ಳೇದಕ್ಕೆ ಕಣೆ. ಇಷ್ಟು ವರ್ಷ ನೀನ್ ಕಾದಿದ್ದಕ್ಕೆ ಒಳ್ಳೆ ಸಂಬಂಧ ಬಂದಿದೆ. ಮನೆಯವ್ರ ಖುಷಿಗೋಸ್ಕರ, ಜೀವನ್ಗೋಸ್ಕರ ನಾನು ಈ ಅಡ್ಜಸ್ಟ್ಮೆಂಟ್ ಮ್ಯಾರೇಜ್ ಮಾಡ್ಕೋತಿದ್ದೀನಿ ಅಂತ ನಿನಗೆ ಹೇಗೆ ಹೇಳಿ ಸೀತಾ? ಭೂಮಿ, ಅಯ್ಯೋ ಓಕೆ? ಯಾ ಗುಡ್. ಆದ್ರೆ ನಿನ್ ಕಣ್ಣೆ ಬೇರೆ ಏನೋ ಹೇಳ್ತಾ ಇದೆ. ಹಳೇದೆಲ್ಲ ನೆನ್ಪಾಯ್ತಷ್ಟೆ. ಚೆನ್ನಾಗಿತ್ತಲ್ಲ ಆಗ? ಎಲ್ರೂ ಸಿಗ್ತಿದ್ವಿ, ಊಟದ ಜೊತೆ ಮನ್ಸಿನ ಭಾವನೆನೂ ಹಂಚ್ಕೋತಿದ್ವಿ. ಆದ್ರೆ ಈಗ ಮಾತು ಮನ್ಸು ಎರಡಕ್ಕೂ ಪರದೆ ಬಿದ್ದುಬಿಟ್ಟಿದೆ.